ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾರ್ಟಿ ಸದ್ದು ಮಾಡ್ತಾ ಇದೆ. ಸಚಿವರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿರುವ ಸಿಎಂ 16ನೇ ತಾರೀಕು ಸೋಮವಾರ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಔತಣಕೂಟ ಏರ್ಪಡಿಸಲಾಗಿದೆ. ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ನಡೆ. ಅಧಿವೇಶನ ವೇಳೆಯೇ ಕಾಂಗ್ರೆಸ್ನ ಆಂತರಿಕ ಚಟುವಟಿಕೆಗಳಾಗ್ತಾ ಇವೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ 6 ವರ್ಷ ಪೂರೈಸಿದ್ದಾರೆ. ಅದಕ್ಕಾಗಿ ಡಿಕೆ ಪಾರ್ಟಿ ಆ ಪಾರ್ಟಿ ಇತ್ತು. ಅದರ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಔತಣಕೂಟ ಏರ್ಪಡಿಸಲಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಸಚಿವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಶಾಸಕರು ಸಲ್ಲಿಸಿದರು. ಜಿಬಿಎ ಸೇರಿದಂತೆ ಸ್ಥಳೀಯ ಚುನಾವಣೆಗಳ ತಯಾರಿ ನಡೀತಾ ಇದೆ. ಒಳ ಮೀಸಲಾತಿ ಗೊಂದಲದ ಬಗ್ಗೆ ಒಂದಷ್ಟು ಚರ್ಚೆಗಳು, ಪಂಚರಾಜ್ಯ ಪ್ರಚಾರಕ್ಕೆ ಯಾರು ತೆರಳಬೇಕು ಎಂಬ ಬಗ್ಗೆಯೂ ಕೂಡ ಚರ್ಚೆಗಳಾಗೋ ಸಾಧ್ಯತೆ ಇದೆ ಈ ಡಿನ್ನರ್ ಮೀಟಿಂಗ್ನಲ್ಲಿ. ಹಾಗಾಗಿ ಕುತೂಹಲ ಕೆರಳಿಸಿದೆ ಈ ಮೀಟಿಂಗ್. ಅಧಿವೇಶನ ವೇಳೆಯೇ ಕಾಂಗ್ರೆಸ್ನ ಆಂತರಿಕ ಚಟುವಟಿಕೆಗಳಾಗ್ತಾ ಇರೋದು. ಮೊನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಪಾರ್ಟಿಯನ್ನು ಆಯೋಜಿಸಿದ್ರು. ಎಲ್ಲರಿಗೂ ಕೂಡ, ಎಲ್ಲ ಶಾಸಕರಿಗೂ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಅವರು ಪೂರೈಕೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅದಾದ ನಂತರ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಡಿನ್ನರ್ ಪಾರ್ಟಿ. ಕಾಂಗ್ರೆಸ್ ಪಾಳೆಯದಲ್ಲಿ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ ತಕ್ಷಣ ಬಹಳಷ್ಟು ಚರ್ಚೆಗಳು ಆಗೇ ಆಗತ್ತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ ಪಕ್ಷದಲ್ಲಿ. ಡಿಕೆ ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯನವರ ಬಣ ಅಂತ ಒಬ್ಬೊಬ್ಬರೇ ತಮ್ಮದೇ ರೀತಿಯಲ್ಲಿ ಲಾಭಿಗಳನ್ನು ಮಾಡ್ತಾ ಇದ್ದಾರೆ. ಇಂಥದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಆಯೋಜನೆ ಮಾಡಿರುವಂತಹ ಡಿನ್ನರ್ ಪಾರ್ಟಿ ಕೂಡ ಸದ್ದು ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆಯ ಒತ್ತಡ ಹೆಚ್ಚಾಗಿದೆ. ಪ್ರತ್ಯೇಕ ಸಭೆ ಮಾಡಿದ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು. ಸಂಪುಟ ಪುನಾರಚನೆಯ ಕೂಗು ಮತ್ತೆ ಕೇಳಿಬಂದಿದೆ. ಹಾಗಾಗಿ 30ಕ್ಕೂ ಅಧಿಕ ಹಿರಿಯ ಶಾಸಕರು ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಡಿಸಿಎಂ ಬಣ ಎರಡೂ ಒಟ್ಟಾಗಿ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಲಕ್ಷ್ಮಣ ಸವದಿ, ಟಿಬಿ ಜಯಚಂದ್ರ, ಮಾಗಡಿ ಬಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, ಪ್ರಸಾದ್ ಅಬ್ಬಯ್ಯ, ಎಆರ್ ಕೃಷ್ಣಮೂರ್ತಿ, ಷಡಕ್ಷರಿ ಸೇರಿದ ಹಾಗೆ 30 ಮಂದಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಕ್ಯಾಬಿನೆಟ್ನಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಒತ್ತಡಗಳು. ಸಂಪುಟ ಪುನಾರಚನೆ ಆಗದೇ ಇದ್ದರೆ ಹಿರಿಯ ಶಾಸಕರ ಭವಿಷ್ಯ ಏನು ಅನ್ನುವಂತಹ ಚಿಂತೆ ಅವರನ್ನು ಕಾಡ್ತಾ ಇದೆ. 5-6 ಬಾರಿ ಗೆದ್ದವರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದೆ ಇದ್ರೆ ಸಂಘಟನೆ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಈಗ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒತ್ತಡ ಹೇರೋ ನಿರ್ಧಾರಕ್ಕೆ ಬಂದಿದ್ದಾರೆ. ತಕ್ಷಣವೇ ಸಂಪುಟ ಪುನಾರಚನೆ ಆಗಬೇಕು. ಹಿರಿಯ ಶಾಸಕರ ಸಭೆಯಲ್ಲಿ ಚರ್ಚೆ ಆಗಿದೆ. ಒತ್ತಡವೂ ಕೂಡ ಹೆಚ್ಚಾಗಿ ಆಗಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚಾದ ಸಂಪುಟ ಪುನರ್ರಚನೆಯ ಒತ್ತಡ. ಪ್ರತ್ಯೇಕ ಸಭೆ ಮಾಡಿದ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ನಮ್ಮಲ್ಲಿ ಅರ್ಹರಿಗೆ ಸ್ಥಾನ ನೀಡಬೇಕು ಅಂತ ನಾರಾಯಣಸ್ವಾಮಿಯವರು ಹೇಳಿದ್ದಾರೆ. ನಮ್ಮಲ್ಲಿ 20 ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು. ಸೋಮವಾರ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನೂ ಭೇಟಿ ಮಾಡ್ತೇವೆ. ಸಭೆಯ ನಂತರ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಸರ್? ಏನು ಸಭೆಯಲ್ಲಿ ಇವತ್ತು ನಾವೇನು 30 ಜನ ಸೇರಿದ್ರಿ. ಸೊ ಸೀನಿಯರ್ ಸೇರಿದ್ದೀವಿ. ಈಗ ಹಿಂದೆ ಮತ್ತೆ ಕಾಂಗ್ರೆಸ್ ಬರಬೇಕಾದ್ರೆ ನೀವೆಲ್ಲ ಕೂಡ ಈ ಒಂದು ಹಳೆ ಕ್ಯಾಬಿನೆಟನ್ನು ಚೇಂಜ್ ಮಾಡಿ ನಮ್ಮಲ್ಲಿ ಅರ್ಹ ಇರ್ತಕ್ಕಂಥವರಿಗೆ ಜಿಲ್ಲಾವರು ಪ್ರಾತಿನಿಧ್ಯ ಮೇಲೆ ಕೊಡಬೇಕು, ನಮ್ಮ ಸೀನಿಯರ್ಸನ್ನು ಮಂತ್ರಿಗಳು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಡಿಸಿಎಂ ಅನ್ನು ಭೇಟಿ ಮಾಡೋದು. ನಂತರ ಡೆಲ್ಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋದಂತ ತೀರ್ಮಾನ ಆಯಿತು. ಯಾವ ಹೋಗ್ತೀರಾ ಸರ್ ಡೆಲ್ಲಿಗೆ? ಸರ್ 26. ಡೆಲ್ಲಿಗೆ 26ಕ್ಕೆ ಹೋಗ್ತೀವಿ. ಎಷ್ಟು ಎಲ್ಲರೂ ಹೋಗ್ತೀರಾ ಸರ್? ಎಲ್ಲರೂ ಹೋಗ್ತೀವಿ ಸರ್. ಮುಖ್ಯವಾಗಿ ಈ 30 ಜನ ಏನು ಸಭೆ ಸೇರಿದ್ರಲ್ಲ, ಎಷ್ಟು ಜನಕ್ಕೆ ನೀವು ಕೊಡಬೇಕಂತ ಏನಾದ್ರು? ಆ ಥರ ಎಲ್ಲರೂ ಏನು ಹೇಳಿದ್ರು ಅಂದರೆ ನಮಗೆ 30 ಜನಕ್ಕೆ ಕೊಡಬೇಕು ಅಂತೇನಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು. ಸೊ ಕೊಟ್ಟು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಅನುಕೂಲವನ್ನು ಮಾಡಿ ಮತ್ತೆ ಪಕ್ಷ ಬರಲಿಕ್ಕೆ ಸಹಕಾರ ಮಾಡಬೇಕು ತೀರ್ಮಾನ.
ಒಳಗೆ 26 ಜನ ಸೇರಿದ್ರು ಸರ್. ಟೋಟಲ್ ಇನ್ನ 4 ಜನ ಹಾಂ ಸರ್. ಅವರು ಬೇರೆ ಬೇರೆ ಕಾರಣದಿಂದ ಮ್ಯಾರೇಜ್ ಹೋಗಿದ್ರು, ಬೇರೆ ಏನೋ ಪ್ರಾಬ್ಲಮ್ಗಳಿಂದ ಬರಲಿಲ್ಲ. ಎಸ್ ಸರ್. 4 ಜನ ಒಟ್ಟು 30 ಜನ ನಾವು ಟೋಟಲ್ ಆಗಿ ಎಸ್ ಸರ್. ಸೋಮವಾರ ದಿನ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮೀಟ್ ಮಾಡಿ ಎಸ್ ಸರ್. ರಿಷಫಲ್ ಮಾಡಿ ಅಂತ ಹೇಳಕ್ಕೆ ಕೇಳ್ಬಿಟ್ಟು ಆಮೇಲೆ 26ನೇ ತಾರೀಕು ಅಸೆಂಬ್ಲಿ ಮುಗಿತದೆ. 26ನೇ ತಾರೀಕು ಸಾಯಂಕಾಲ ಇವ್ರು ಪರ್ಮಿಷನ್ ತಗೊಂಡು 26ನೇ ತಾರೀಕು 30 ಜನ ನಾವು ಡೆಲ್ಲಿಗೆ ಹೋಗ್ತೀವಿ. ಡೆಲ್ಲಿ ಹೋಗ್ತಾರೆ Yes, ಸರ್. ಈ ಮುಖ್ಯ ಉದ್ದೇಶ ಏನು ಸರ್? ಮುಖ್ಯವಾದ ರಿಷಫಲ್ ಮಾಡಿ ನಮ್ಮ 30 ಜನಕ್ಕೂ ಮಂತ್ರಿ ಕೊಡೋದು, ನಮ್ಮೊಳಗೆ 20-25 ಜನ ಕೊಡಿ ಹೊಸದಾಗಿ ಅಂತ ಅಷ್ಟೇ ಇದೆ. ಈ ಸಭೆ ಸೇರೋ 30 ಜನರಲ್ಲಿ 30 ಜನದಾಗ ಒಂದು 22 ಜನ ಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಓಕೆ ಸರ್. ಸರ್ ಈಗ ನಾಯಕತ್ವ ಬದಲಾವಣೆ ನಾಯಕದ ಬದಲಾವಣೆ ನಮ್ಗೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಹಾಂ ಸರ್. ಪ್ಯೂರ್ಲಿ ನಮ್ದೇನು 1 ಪಾಯಿಂಟ್ ಪ್ರೋಗ್ರಾಮ್ ರಿಷಫಲ್ ಎಸ್ ಸರ್. ಎಸ್ ಸರ್. ಟು ಗಿವ್ ಚಾನ್ಸ್ ಟು ಎವರಿಬಡಿ. Everybody. ದಟ್ಸ್ ಆಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.